பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கில். Watch full episodes on Jio Hotstar. ನೀನಾ ನಮ್ಮನ್ನ ಯಾಕೆ ಕಾಪಾಡ್ದೆ ಹೇಳು. ನನ್ನ ಜೊತೆ ಬನ್ನಿ, ನಾನು ನಿಮಗೆಲ್ಲಾನು ಹೇಳ್ತೀನಿ. ನಾನೇ ನಿಮ್ಮನ್ನೆಲ್ಲಿ ಬರೋಕ್ ಹೇಳಿದ್ದು, ನೀವು ಟಿಮ್ನ ಕರ್ಕೊಂಡು ಹೋಗ್ಬೋದು ಅಂತ. ಅಂದ್ರೆ ನಮಗ್ ಕೊಟ್ಟಿದ್ದ ಚೀಟಿ ನೀನ್ ಬರ್ದ್ ಕಳ್ಸಿದ? ಹೌದು, ಮತ್ತೆ ಟಿಮ್ ನಮ್ಮ ಮಗಾನೆ. ಡಾಕ್ಟರ್ ಸ್ನೇಕ್ ಅವನ ತಂದೆ, ಮತ್ತೆ ನಾನು ಅವರ ತಾಯಿ. ಕೆಲವು ವರ್ಷದ ಹಿಂದಿನ ಕತೆ ಇದು. ಡಾಕ್ಟರ್ ಸ್ನೇಕ್ ಅವ್ರ ಹೆಸರು ಹಿಮಪುತ್ರ. ವಿದೇಶದಿಂದ ಓದ್ಕೊಂಡು ಬಂದಿದ್ರು. ಅವರು ತಮ್ಮ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಬ್ಯುಸಿ ಆಗಿರ್ತಿದ್ರು. ಒಂದಿನ ಅವ್ರ ಲ್ಯಾಬಲ್ಲಿ ಒಂದು ಘಟನೆ ನಡೀತು. ಆಮೇಲೆ ಪುತ್ರ ಏನೋ ಪರವಾಗಿಲ್ಲ ಅನ್ಕೊಂಡೆ. ಹಾವಿನ ಶಕ್ತಿ ನನ್ನ ಮೈಯೊಳಗೆ ಬಂದಿದೆ ಅನ್ಕೊಂಡೆ, ಆದ್ರೆ ಅದರ ಮುಖಾನೂ ಕೂಡ ಬಂದಿದೆ. ಏನು ಪರವಾಗಿಲ್ಲ, ನಾನು ಪ್ರಪಂಚದಲ್ಲಿ ಒಂದು ಹೊಸ ಆವಿಷ್ಕಾರ ಮಾಡಿದ್ದೀನಿ. I am the great scientist of the world. ನೀನ್ ಯಾಕಿದನ್ನೆಲ್ಲ ಮಾಡ್ತಿದ್ಯಾ? ನಾನು ಕುಂಫುನ ಇನ್ನು ಇಂಪ್ರೂವ್ ಮಾಡ್ತಾ ಇದ್ದೀನಿ. ಯೋಚ್ಸು ಪ್ರಾಣಿಗಳು ಕುಂಫು ಮಾಡೋಗಿದ್ರೆ ಮನುಷ್ಯರಿಗಿಂತ ತುಂಬಾ ಚೆನ್ನಾಗಿ ಮಾಡ್ತವೆ. ಬಿಕಾಸ್ more powerful. Our flexibility, our ability to fight, ಅವರ ತಾಕತ್ ಮನುಷ್ಯರಿಗಿಂತ ಜಾಸ್ತಿ ಇದೆ. ಅದಕ್ಕೆ ನಾನು ಇಂಥ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೆ. ಅನಿಮಲ್ಸ್ DNA ಮನುಷ್ಯರ ಮೇಲೆ ಹಾಕಿ ಅವ್ರನ್ನ ತುಂಬಾ ಶಕ್ತಿಶಾಲಿ ಮಾಡಬೇಕು ಅಂತ, ಪ್ರಾಣಿಗಳ ತರ ಮನುಷ್ಯರನ್ನ ಮಾಡಬೇಕು ಅಂತ ಇದ್ದೆ. ನನ್ನ ಎಕ್ಸ್ಪೆರಿಮೆಂಟ್ ಒಂದು ಸ್ಟೆಪ್ ಮುಂದೆನೆ ಹೋಗ್ಬಿಟ್ಟಿದೆ. ನನಗೆ ಅನಿಮಲ್ಸ್ ಫೇಸ್ ಕೂಡ ಸಿಕ್ಬಿಟ್ಟಿದೆ. ನಾನೀಗ ಬೇರೆ ಬೇರೆ ನರಮನುಷ್ಯರನ್ನ ಮಾಡಿ ಅವ್ರನ್ನ ಕುಂಫು ಎಕ್ಸ್ಪರ್ಟ್ ಮಾಡ್ತೀನಿ. ಅಪ್ಪ ನಿಂಗೆ ಒಂದ್ ದಿನಾನೂ ಇಲ್ಲಿರೋದಕ್ ಬಿಡೋದಿಲ್ಲ. ನೀನ್ ಹೀಗೆ ಪರಿಸರದ ಜೊತೆ ಆಟ ಆಡೋಗಿಲ್ಲ. ನಾವು ಇವಾಗ ಇಲ್ಲಿ ಇರೋದು ಬೇಡ. ಟಿಮ್ನ ಕರ್ಕೋ ನಾವು ಬೇರೆ ಕಡೆ ಹೋಗೋಣ. ಅಯ್ಯೋ, ಒಂದ್ ಪುಟ್ಟ ಹುಡ್ಗ ನಿನ್ನ ನೋಡಿನೇ ಹೆದರ್ಕೊಳ್ತಾನೆ.
ಕರ್ಕೊಂಡು ಹೋಗೋದು ಸರಿಯಲ್ಲ. ನಾನ್ ನಿನ್ ಜೊತೆ ಬರ್ತೀನಿ. ಅಪ್ಪ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಹೋಗೋಣ ಬಾ. ಮತ್ತೆ ನಾವು ಅಲ್ಲಿಂದ ಓಡ್ ಬಂದು ಇಲ್ಲಿ ಅಡ್ಕೊಂಡ್ವಿ. ಇಲ್ಲಿ ಡಾಕ್ಟರ್ ಸ್ನೇಕ್ ಸಾಕಷ್ಟು ಜನರ ಮೇಲೆ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅವರನ್ನ ಪ್ರಾಣಿಯಾಗಿ ಬದಲಾಯಿಸಿದ್ರು. ಚಾಂಪಿಯನ್ಶಿಪ್ ಕಾರಣ ಹೇಳಿ ಕುಂಗ್ಫು ಎಕ್ಸ್ಪರ್ಟ್ಸ್ ಮಾತ್ರ ಇಲ್ಲಿ ಕರೆಸ್ತಾನೆ. ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವರನ್ನು ಪ್ರಾಣಿಯಾಗಿ ಬದಲಾಯಿಸ್ತಾನೆ. ಮತ್ತೆ ಜನರಿಗೆ ಅವ್ನು ಹೇಳೋದು ಅವನು ಜಾದುಗಾರ ಅಂತ. ಅಲ್ಲಮ್ಮ, ನಮ್ಗೆ ಎಲ್ಲರಿಗಿಂತ ಮುಂಚೆನೆ ಗೊತ್ತಿತ್ತು ಅವ್ರು ಜಾದುಗಾರು ಯಾರು ಅಲ್ಲ ಅಂತ. ಇದೆಲ್ಲ ಸೈನ್ಸ್ ಚಮತ್ಕಾರ ಅಂತ. ಹೌದು. ಮತ್ತೆ ಅವನು ಹೊಗೆಯಿಂದ ಎಲ್ಲಿಗೆ ಬರ್ತಾನೋ ಅಲ್ಲಿ ಕೆಳಗಡೆ ಟನಲ್ ಇರುತ್ತೆ. ಅವನು ಟನಲ್ ಇಂದ ಹೋಗ್ ಬರ್ತಾನೆ. ನಾನು ಅವನ ಎಕ್ಸ್ಪೆರಿಮೆಂಟ್ ನ ಬಲಿಪಶುವಾಗಿ ಮರ್ಮೇಡ್ ಆಗಿದ್ದೀನಿ. ನಾನೇ ನನ್ನ ಸೀಕ್ರೆಟ್ ಟ್ರಾವೆಲಿಂಗ್ಗಾಗಿ ಈ ವಾಟರ್ ಟನಲ್ ಮಾಡ್ಕೊಂಡಿದ್ದೀನಿ. ಈಗ ನಂಗೆ ಯಾವ್ದ್ರ ಭಯ ಅಂತಂದ್ರೆ ಅವನು ಟೆಮ್ಟೆಮ್ನು ಪ್ರಾಣಿಯಾಗಿ ಮಾಡ್ತಾನೆ ಅಂತ. ಎಂತ ತಂದೆ ಅವನು ಮಗುನ್ನ ಪ್ರಾಣಿ ಮಾಡ್ಬೇಕು ಅನ್ಕೊಂಡಿದ್ದಾನ ಅವನು. ಹಾ, ಇದೇ ಕಾರಣಕ್ಕೆ ನಿಮ್ಮನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ಆದ್ರೆ ಸೆಕ್ಯೂರಿಟಿ ಎಷ್ಟು ಟೈಟ್ ಆಗತ್ತೆ ಅಂತಂದ್ರೆ ನೀವಿಲ್ಲಿಂದ ಹೊರಗೆ ಹೋಗೋಕೆ ಚಾನ್ಸೇ ಇಲ್ಲ. ಆದ್ರೆ ನಾವು ಅಷ್ಟಮಿಗೆ ಮುಂಚೆ ಫೈಟ್ ಮಾಡ್ಲೇಬೇಕಲ್ಲ. ನೀನೇ ಫೈಟ್ ಮಾಡ್ಬೇಕು ಕಣ ಪತ್ಲು. ನೋಡಿದ್ಯಲ್ಲೋ ಡಾಕ್ಟರ್ ಸ್ನೇಕ್ ಹತ್ರ ಎಷ್ಟೊಂದ್ ಜನ ಅನಿಮಲ್ ಆರ್ಮೀಸ್ ಇದಾರೆ ಅಂತ ಹೋರಾಡಕ್ಕಾಗತ್ತಾ? ಅವ್ರ ಜೊತೆ ಹೋರಾಡ್ಬೇಕು ಅಂದ್ರೆ ಅವ್ರಿಗಿಂತ ಹೆಚ್ಚು ತಾಕತ್ ನಮಗ್ ಬೇಕಣೋ. ಶಕ್ತಿ ಎಲ್ಲ ಟ್ರೈನಿಂಗ್. ಆ ಪ್ರಾಣಿಗಳ ವಿರುದ್ಧ ಹೋರಾಡೋಕೆ ನಿಮ್ಗೆ ಟ್ರೈನಿಂಗ್ ಅಗತ್ಯ ಇದೆ. ಮತ್ತೆ ಆ ಟ್ರೈನಿಂಗ್ ನಾನ್ ನಿಮಗೆ ಕೊಡ್ತೀನಿ. ಯಾರಿದ್ಲು? ಯಾರದು? ಏನ್ ಹುಡುಕ್ತಾ ಇದ್ರು? ಸರ್, ಯಾವುದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಸರ್. ಹುಡುಕು ಅವ್ರು ಎಲ್ಲಿ ಅಂತ, ಏನಕ್ಕೆ ಬಂದಿದ್ರು ಅಂತ, ಅವರು ನಮ್ಮ ಸೈನಿಕರ ಜೊತೆ ಹೆಂಗ್ ಬಚಾವಾಗಿ ಹೋದ್ರು ಅಂತ. ಅವರು ಆನಿಮಲ್ಗಳ ವೇಷದಲ್ಲೇ ಇದ್ರು ಡಾಕ್ಟರ್ ಸ್ನೇಕ್. ಇದು ಹೆಂಗಾಗಕ್ ಸಾಧ್ಯ ಇದೆ? ಈಗ ನೀವುಗಳು ಈ ಪ್ರಾಣಿಗಳನ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ. ಅವ್ರ ಬಿಹೇವಿಯರ್, ಅವ್ರು ನಡೆದಾಡೋ ರೀತಿ, ಅವರು ಕುತ್ಕೊಳ್ಳೋದು ನಿಂತ್ಕೊಳ್ಳೋ ರೀತಿ ನಿಮಗೆ ಹೇಗೆ ಅನ್ನಿಸ್ಬೇಕು ಅಂತಂದ್ರೆ ನೀವಲ್ಲ, ನೀವು ಅವರು ಅಂತ. ನೀವು ಯಾವ ಪ್ರಾಣಿನ ಪ್ರಾಕ್ಟೀಸ್ ಮಾಡ್ತೀರೋ ನೀವು ಅದೇ ಅಂತ ನಿಮ್ಗೆ ಯಾವಾಗ್ಲೂ ಅನ್ನಿಸ್ತಾ ಇರ್ಬೇಕು. ಟೈಗರ್ ಚಾಂಗ್, ನೀನ್ ಬರೀ ನೋಡು, ಪ್ರಾಕ್ಟೀಸ್ ಮಾಡ್ಬೇಡ. ಕಾಲ್ ಪೆಟ್ಟು ಇನ್ನೂ ಹೆಚ್ಚಾಗುತ್ತೆ. ಮೋಟು, ನೀನ್ ಪ್ರಾಕ್ಟೀಸ್ ಮಾಡು. ಓಕೆ. ಟೈಗರ್ ಚಿಂಗ್, ನೀನು ವಾಚ್ಗೆ ಅದಕ್ಕೇನಂತಾರೆ ಇಂಗ್ಲಿಷಲ್ಲಿ? ರೇನಿಂಗ್ ತಗೋ, ರೇನಿಂಗ್. ಅಯ್ಯಬ್ಬ, ಟ್ರೈನಿಂಗ್ ಅಲ್ಲ, ಟ್ರೈನಿಂಗ್. ಏನಾಯ್ತು ಇವಾಗ? ಆರು ಮತ್ತೆ ಟಿ ವ್ಯತ್ಯಾಸ ಅಷ್ಟೇ ತಾನೆ. ಯಾಕೆ ಕೂಗಾಡ್ತಾ ಇದೀಯಾ? ಯಾಕೆ ಕೂಗಾಡ್ತೀಯಾ? ನಿಮ್ಮ ಬೇಸಿಕ್ ಲೆಸನ್ಸ್ ನ ಮರಿಬೇಡಿ. ಯಾವಾಗ್ಲೂ ನೀವು ಮೊದಲೇ ಶುರು ಮಾಡ್ಬೇಕಾಗಿರೋದು ಫೋಕಸ್ ಮತ್ತೆ ಫೇತ್. ಆ ಮಂಗ ಒಂದು ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚ್ಗೆ ಯಾಕೆ ಹಾರುತ್ತೆ ಅಂತಂದ್ರೆ ಅದಕ್ಕೆ ತನ್ನ ಮೇಲೆ ನಂಬಿಕೆ ಇದೆ, ಅಲ್ಲಿ ತಲುಪ್ತೀವಿ ಅಂತ. ಅವ್ರ ಫೋಕಸ್ ಕ್ಲಿಯರ್ ಆಗಿದೆ. ಇಲ್ಲಿ ಸಾಕಷ್ಟು ಬ್ರಾಂಚಸ್ ಇದೆ, ಆದ್ರೆ ಯಾವ ಬ್ರಾಂಚ್ ನ ಹಿಡಿಬೇಕು ಅದ್ರ ಮೇಲೆ ಫೋಕಸ್ ಇದೆ. ಗುರಿ ಮತ್ತೆ ನಂಬಿಕೆ. ನಿನ್ ಮೇಲೆ ನಿಂಗೆ ನಂಬಿಕೆ ಇರ್ಬೇಕು. ಒಳ್ಳೆ ವಿಷಯ. अरे मोटू, फोकस फोकस
ಫೋಕಸ್. ಇದು ಟಿಮ್ ಜೀವದ ಪ್ರಶ್ನೆ. ಬನ್ನಿ ಮೋಟು ಪತ್ಲು, ಬನ್ನಿ. ನಾನು ನಿಮ್ಮನ್ನೇ ಕಾಯ್ತಾ ಇದ್ದೆ. ಇಲ್ಲೇನೋ ಮಸ್ಲತ್ ನಡೀತಾ ಇದೆ ಕಣ. ಇಲ್ಲಿ ಒಬ್ರು ಗಾರ್ಡ್ಸ್ ಕಾಣಿಸ್ತಾನೆ ಇಲ್ವಲ್ಲ. ನನ್ಗೇನೋ ಮಾರಿ ಹಬ್ಬ ಆಗೋ ತರ ಕಾಣಿಸ್ತಾ ಇದೆ ಕಣ. ಯಾಕೆಂದ್ರೆ ನಮಗ್ ತೊಂದ್ರೆ 4 ದಿಕ್ಕಗಳಿಂದನೂ ರೆಡಿ ಆಗೋ ಚಾನ್ಸ್ ಇದೆ ಕಣ. ಗೊತ್ತಾಗಾಯ್ತಾ? ಸ್ವಲ್ಪ ಲೀಟಾಗಿ ಅರ್ಥ ಆಯ್ತು. ನೀವು ಇಲ್ಲಿಂದ ಹೊರಡಿ ಮೋಟು ಬದಲು, ನಾನು ಅವ್ರು ನೋಡ್ಕೋತೀನಿ. ಒಳ್ಳೆ ಸಮಯ ಕಣ ಇಲ್ಲಿಂದ ಕಳಿಸ್ಕೊಡೋದಿಕ್ಕೆ. ಓಡಿ ಓಡಿ, ಎಲ್ಲಿವರೆಗೂ ಓಡ್ತೀರಾ? ಓಡಿ. ಟಿಮ್ ನಡಿ, ಇಲ್ಲಿಂದ ಹೋಗೋಣ ಈಗ್ಲೇ. ಏನ್ ಮಾಡ್ಬಿಟ್ಟೆ ಟಿಮ್ ನೀನು? ಅವನು ನಿನ್ನ ಕತ್ತಿಗೆ ಒಂದು ನೀಡಲ್ ಚುಚ್ಚಿದಾನೆ. ಇವಾಗ ನೀನಿನ್ನು ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡ್ತೀಯ. ನಿನಗೆ ಗೊತ್ತಾ, ಯಾವಾಗ ಡಾಕ್ಟರ್ ಸ್ನೇಕ್ ನಗ್ತಾನೆ ಪ್ರಪಂಚ ಎಲ್ಲ ಅಳಬೇಕು.
ಅರೆ ಟಿಮ್ ನೀನ್ ಯಾಕೋ ಹೀಗ್ ಮಾಡ್ಬಿಟ್ಟೆ? ಯಾಕೆಂದ್ರೆ ಅವನಿಗೂ ಕೂಡ ನಾನು ಅದೇ ತರ ಒಂದು ಔಷಧಿನ ಇಂಜೆಕ್ಟ್ ಮಾಡಿದ್ದೀನಿ. ಅವನು ಈಗ ನಾನು ಏನ್ ಹೇಳ್ತೀನಿ ಅದನ್ನೇ ಮಾಡ್ತಾನೆ. ಈಗ ತಿಳ್ಕೊ, ನಾನೀಗ ಅವನ್ನ ಹಿಪ್ನಟೈಸ್ ಮಾಡಿದ್ದೀನಿ. ನಾನು ಜಾದುಗಾರ ಅಂತ ಜಾದುಗಾರ ಇದ್ದೀನಿ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಗರ್ಡ್ಸ್, ಮೋಟು, ವೆಲ್ಕಮ್ ಟು ಮೈ ವರ್ಲ್ಡ್. ನೀನು ತುಂಬಾ ಒಳ್ಳೆ ಫೈಟರ್ ಇದೀಯಾ. ಇವಾಗ ನೋಡು ನಾನು ನಿನಗೆ ಯಾವ ಪಶು ರೂಪ ಕೊಡ್ತೀನಿ ಅಂತ. ಎಂಥ ರೂಪ ಅಂದ್ರೆ ಎಲ್ಲದಕ್ಕಿಂತ ಶಕ್ತಿಶಾಲಿ ರೂಪ. ಯು ವಿಲ್ ಬಿ ಬೆಸ್ಟ್ ಆಫ್ ಮೈ ಲಾಟ್. ಯಾವಾಗ ಸ್ನೇಕ್ ನಗುತ್ತಾನೆ ಆಗೆಲ್ಲ ಪ್ರಪಂಚ ಅಳುತ್ತೆ. ಮೋಟು ನಿನ್ನೆಯಿಂದನೂ ಕಾಣಿಸ್ತಾನೆ ಇಲ್ಲ. ಈಗೇನ್ ಮಾಡೋದು? ಪತ್ಲು, ನಿನಗೆ ಗ್ಯಾರಂಟಿ ಇದೆಯಾ ನಿನ್ನ ಜಾದೂಯಿಂದ ನಿನ್ನ ದೋಸ್ತುಗಳನ್ನೆಲ್ಲ ಜಾನುವಾರು ಮಾಡ್ತೀನಿ ಎಂದಿದೆಯಲ್ಲ? ಈಗ ಬಾ, ಮೊದಲು ಯಾರು ನಮ್ಮ ಜೊತೆ ಯುದ್ಧ ಮಾಡ್ತಾರೆ? ಅರೆ ಇಷ್ಟೊಂದು ಸೈಲೆಂಟ್ ಆಗಿ ಹಾಕಿದ್ಯಪ್ಪ. ಯಾರಿಗೂ ಫೈಟ್ ಮಾಡಕ್ಕೆ ಇಷ್ಟ ಇಲ್ವಾ? ಅರೆ ಹಾ, ಯಾರಿಗೂ ಇಷ್ಟೊಂದು ಧೈರ್ಯ ಇಲ್ವಾ? ಅರೆ ಹಾ, ಇಲ್ಲಿ ಯಾವುದು ಪ್ರಾಣಿಗಳು ಕಾಣ್ತಾ ಇಲ್ವಲ್ಲ ಪತ್ಲು ಜೊತೆ? ಏನು ಪತ್ಲು, ಯಾರನ್ನು ಪ್ರಾಣಿಗಳನ್ನು ಮಾಡ್ಲಿಲ್ವಾ ನೀನು ನಿನ್ ಜೊತೆ? ಎಲ್ಲರೂ ಮೊದಲನೇ ತರನೇ ಇದ್ದಾರೆ. ಇದರ ಅರ್ಥ ಏನಂದ್ರೆ ನೀನು ಜಾದುಗಾರ ಅಲ್ಲ. ಯಾರು ಜಾದುಗಾರ ಇಲ್ಲ ನನ್ನನ್ನು ಬಿಟ್ಟು. ನಾನೊಬ್ನೇ ದುನಿಯಾದ ಏಕ ಮಾತ್ರ, ಒಬ್ನೇ, ಒನ್ ಅಂಡ್ ಒನ್ಲಿ, ಎಲ್ಲರಿಗಿಂತ ದೊಡ್ಡ ಜಾದುಗಾರ. ಅಯ್ಯೋ, ನೀನು ಏನ್ ಜಾದುಗಾರ ಅಲ್ಲ. ನೀ ಎಲ್ರಿಗೂ ಯಾಮಾರಿಸ್ತಾ ಇದೀಯ. ನೀನೊಬ್ಬ ಸೈಂಟಿಸ್ಟು. ಅನಿಮಲ್ಸ್ DNA ತಗೊಂಡು ಮನುಷ್ಯರ ಮೇಲೆ ಹಾಕ್ಬಿಟ್ಟು ಈ ತರ ಕ್ರೀಚರ್ ನ ಕ್ರಿಯೇಟ್ ಮಾಡ್ತಾ ಇದೀಯ ನೀನು. ನಾವು ಅದ್ರ ಆಂಟಿಡೋಟ್ ನ ತಯಾರಿ ಮಾಡ್ಬಿಟ್ಟಿದೀವಿ. ಡಾಕ್ಟ್ರಣ್ಣ, ಎಲ್ಲಿ ತೋರಿಸಿ. ಇಲ್ಲೋಡಪ್ಪ ಸ್ನೇಕ್ ಡಾಕ್ಟ್ರೆ, ನಾನು ಬಹಳ ಕಷ್ಟ ಮಾಡ್ಬಿಟ್ಟು ಸ್ಟಡಿ ಮಾಡಿ ತಯಾರು ಮಾಡಿದ್ದೀನಿ. ನಾನೊಬ್ಬ ಮಹಾನ್ ಸೈಂಟಿಸ್ಟ್ ಕಣಯ್ಯ. ಚಿಕ್ಕ ವಯಸ್ಸಿಂದ ಆಟ ಆಡ್ಕೊಂಡು ಬೆಳೆದಲ್ಲ ನಾನು. ಇನ್ ಕೇಳು, ನನ್ನ ಬಾಲ್ಯ ಕೂಡ ಸೈನ್ಸ್ ರಿಸರ್ಚ್ ಅಲ್ಲೇ ಕಳೆದೋಯ್ತು ಗೊತ್ತಾ. ನಾನು ನಮ್ಮ ಮೊಟ್ಟ ಪತ್ನಿಗೆ ಧನ್ಯವಾದ ಹೇಳಕ್ ಬಯಸ್ತೀನಿ ಕಣಯ್ಯ. ಅಯ್ಯೋ ಅಯ್ಯೋ ಡಾಕ್ಟ್ರೆ, ನಿಮ್ಗೆ ಯಾವನು ಭಾಷೆ ಮಾಡಿ ಕೇಳಿದ್ದು? ಅಯ್ಯೋ ಸಾರಿ ಕಣಯ್ಯ, ನಾ ಯಾವ ಬರ್ಬಿಟ್ಟೆ. ಅಯ್ಯೋ ಹೊಡಿಬೇಡಿ ಕಣಯ್ಯ. ಅಲ್ಲ ಕಣಯ್ಯ, ಈ ತರ ಟೈಮು ಲೈಫ್ ನಲ್ಲಿ ಒಂದೇ ಒಂದ್ಸರಿ ಸಿಗೋದು. ನಮ್ ಟ್ಯಾಲೆಂಟ್ ನ ಸಾವಿರಾರು ಜನಗಳ ಮುಂದೆ ತೋರ್ಸೋದಕ್ಕೋಸ್ಕರ ಕಣಯ್ಯ. ಅಷ್ಟೇ ಕಣಯ್ಯ, ಅಷ್ಟೇ. ಸಾರಿ ಕಣ್ರಯ್ಯ. ನಮ್ಗೆ ಇದರಲ್ಲಿ 20 ವರ್ಷದ ಅನುಭವ ಇದೆ. ನೋಡ್ತೀಯ ನೀನು, ನಿನ್ನ ಅನುಭವ ಏನ್ ಹೇಳ್ತೀಯ? ಯಾವಾಗ ಡಾಕ್ಟರ್ ಸ್ನೇಕ್ ನಗುತ್ತಾನೆ, ದುನಿಯಾ ಅಳುತ್ತೆ.
ಇವಾಗ ನೀನು ಅಳಕ್ ಶುರು ಮಾಡು. ಏಕೆ ಅಂದ್ರೆ ನಿನ್ನ ಆಟಿಟ್ಯೂಡ್ ಮತ್ತು ನೀನು ಇವಾಗ ನನ್ನ ಹಿಡಿತದಲ್ಲಿದ್ದೀರಾ. ಅಲ್ಲಿ ನೋಡು, ಈಗ ನನ್ನ ಹೊಸ ಆವಿಷ್ಕಾರ ಬರ್ತಾ ಇದೆ. ಮೋಟು ದ ಲಯನ್ ಮ್ಯಾನ್. ಇದೇನು ನನ್ ಕಣ್ಣಿಂದ ನೋಡಕ್ಕಾಗಲ್ಲ, ಸಾಧ್ಯ ಇಲ್ಲ ಕಣ. ನನ್ನ ಬ್ರದರು ಯಾಕೋ ಹಿಂಗಾಗ್ಬಿಟ್ಟೆ ನೀನು. ನನ್ನ ಸ್ನೇಹಿತರಿಗೆ ಸರಿ ಮಾಡ್ಬಿಡು ಪ್ಲೀಸ್. ನಾವ್ ಇಲ್ಲಿಂದ ಹೊಟ್ಟೋಗ್ಬಿಡ್ತೀವಿ ಕಣಪ್ಪ. ನಾವ್ ಖಂಡಿತ ಇಲ್ಲಿಂದ ಹೊಟ್ಟೋಗ್ಬಿಡ್ತೀವಿ. ಇನ್ಯಾವತ್ತೂ ಈ ಕಡೆ ತಲೆ ಹಾಕೋದಿಲ್ಲ ಕಡೆಯ. ಪ್ಲೀಸ್ ನನ್ನ ಫ್ರೆಂಡ್ ಸರಿ ಮಾಡ್ಬಿಡು ಡಾಕ್ಟರ್ ಸ್ನೇಕ್, ಪ್ಲೀಸ್. ನಾನು ಹೇಳಿದ್ದೆ ಅಲ್ವಾ, ಅವಾಗ ಡಾಕ್ಟರ್ ಸ್ನೇಕ್ ನಗುತ್ತಾನೆ, ಅವಾಗ ಜಮಾನ ಅಳುತ್ತೆ ಅಂತ. Watch India's largest kids library only on Jio Hotstar. Download the app now.